ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 27, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸ್ ಪ್ರೋ ಅನ್ನುವಂತಹ ಪ್ರಿಲಿಮ್ಸ್ ಕಮ್ ಮೇನ್ಸ್ ಇಂಟಿಗ್ರೇಟೆಡ್ ಟೆಸ್ಟ್ ಸೀರೀಸನ್ನು ನವೆಂಬರ್ 6ನೇ ತಾರೀಕಿನಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡಲಿದ್ದು 30ನೇ ತಾರೀಕಂದು ಸ್ಕಾಲರ್ಶಿಪ್ ಟೆಸ್ಟ್ ಇದೆ. 10 ಗಂಟೆಯಿಂದ 12 ಗಂಟೆ 2 ತಾಸು ಇರುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಮೋಡಲ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಟೆಸ್ಟಲ್ಲಿ ನೀವು ಏನು ಪರ್ಫಾರ್ಮ್ ಮಾಡ್ತಿರಲ್ಲ ಅದರ ಆಧಾರದ ಮೇಲೆ ಟೆಸ್ಟ್ ಸೀರೀಸನ್ನು ನಿಮಗೆ ಕನ್ಸಿಷನ್ ಆಧಾರದ ಮೇಲೆ ಪ್ರೊವೈಡ್ ಮಾಡಲಾಗುತ್ತೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ NCERT ಬೇಸ್ ಮೇಲೆ ಟೆಸ್ಟ್ ಇರುತ್ತೆ ಮತ್ತು CSAT ಟೆಸ್ಟ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮೇನ್ಸಲ್ಲಿ ಸಹ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೊಡಲಾಗುತ್ತೆ. ಸೊ ಇಲ್ಲಿರುವಂತಹ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಶೆಡ್ಯೂಲನ್ನು ಪಡ್ಕೋಬೋದು ಅಥವಾ ರಿಜಿಸ್ಟ್ರೇಷನನ್ನು ಸಹ ಮಾಡ್ಕೋಬೋದು. ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇವತ್ತಿನ ಮೊದಲನೇ ಆರ್ಟಿಕಲ್, ಕೇರಳ ಗವರ್ಮೆಂಟ್ ಡ್ಯೂಯಲ್ ಓವರ್ ದ ಮಿನಿಸ್ಟರ್ಸ್ ಟಾಕ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ, ಅದರಲ್ಲೂ ಫೆಡರಲ್ ರಿಲೇಟೆಡ್ ಇಶ್ಯೂಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಕೇರಳದಲ್ಲಿರ್ತಕ್ಕಂತಹ ಗವರ್ನರ್ ಅವರ ಒಂದು ಡಿಸಿಷನ್ನ ಆಧಾರದ ಮೇಲೆ ನಮ್ಮ ಫೆಡ್ರಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಹಾರ್ಮ್ ಆಗ್ತಾ ಇದೆ, ಸಂವಿಧಾನಾತ್ಮಕವಾಗಿ ಏನು ಪ್ರೊವಿಷನ್ಸ್ಗಳಿದ್ದಾವೆ, ಗವರ್ನರ್ಸ್ ಪವರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆರ್ಟಿಕಲನ್ನು ನಾವು ನೋಡಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಪಾಯಿಂಟ್ಸ್ಗಳನ್ನು ಗಮನ ಹರಿಸೋಣ. ಪೊಲಿಟಿಕಲ್ ಇಶ್ಯೂಸ್ ಇದ್ದರೆ ಅದನ್ನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಗವರ್ನರ್ ಅವರ ಡಿಸಿಷನ್ ಯಾವ ರೀತಿಯಾಗಿದೆ, 2 ಸಂದರ್ಭದಲ್ಲಿ ಗವರ್ನರ್ ಅವರು ತಮ್ಮ ಒಂದು ಪವರನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು, ಯೂನಿವರ್ಸಿಟೀಸಲ್ಲಿರುವಂತಹ ವೈಸ್ ಚಾನ್ಸಲರ್ಗೆ, ಅದರಲ್ಲೂ 11 ಯೂನಿವರ್ಸಿಟೀಸಲ್ಲಿರ್ತಕ್ಕಂಥ VCಗಳಿಗೆ ರಿಸೈನ್ ಮಾಡಲಿಕ್ಕೆ ಕೇಳಿದ್ದಾರೆ. ಇನ್ನೊಂದು, ಫೈನಾನ್ಸ್ ಮಿನಿಸ್ಟರನ್ನು ಸಹ ರಿಮೂವ್ ಮಾಡುವಂಥ ಒಂದು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಿದ್ರೆ ಸಂವಿಧಾನಾತ್ಮಕವಾಗಿ ಗವರ್ನರ್ ಅವರು ಇವತ್ತು ಮಿನಿಸ್ಟರ್ಸನ್ನು ರಿಮೂವ್ ಮಾಡ್ಬೋದಾ ಅನ್ನುವಂಥದ್ದು ಕ್ವಶನ್ ಮಾರ್ಕ್. ಆರ್ಟಿಕಲ್ 164 ನಡಿನಲ್ಲಿರುವಂತಹ ಪವರ್ ಅಂತಂದರೆ ಗವರ್ನರ್ಸ್ ಅವರು ಇವತ್ತು ಮುಖ್ಯಮಂತ್ರಿಗಳನ್ನು ಅಪಾಯಿಂಟ್ ಮಾಡ್ತಾರೆ. ಚೀಫ್ ಮಿನಿಸ್ಟರ್ಸು ಗವರ್ನರಿಂದ ಅಪಾಯಿಂಟ್ ಆಗಿರ್ತಾರೆ ಹಾಗೂ ಮಿನಿಸ್ಟರ್ಸ್ಗಳನ್ನು ಸಹ ಗವರ್ನರು ಅಪಾಯಿಂಟ್ ಮಾಡ್ತಾರೆ. ಆದರೆ ಯಾವ ಮಿನಿಸ್ಟರ್ಸ್ ಇರಬೇಕು ಅನ್ನುವಂಥದ್ದನ್ನು CM ಇವ್ರಿಗೆ ರೆಕಮೆಂಡೇಷನ್ಸನ್ನು ಮಾಡ್ತಾರೆ. CM ಅವರ ರೆಕಮೆಂಡೇಷನ್ ಆಧಾರದ ಮೇಲೆ ಮಿನಿಸ್ಟರ್ಸ್ಗಳನ್ನು ಸಹ ಇವತ್ತು ಗವರ್ನರು ಅಪಾಯಿಂಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಅಪಾಯಿಂಟ್ ಆಗಿರುವಂತಹ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತಮ್ಮ ಆಫೀಸನ್ನು ಎಲ್ಲಿ ತನೂ ಹೊಂದ್ಬೋದು ಅಂದರೆ ಪ್ಲೆಜರ್ ಆಫ್ ದ ಗವರ್ನರ್. ಸೊ ಈ ರೀತಿಯಾದಂತಹ ಟರ್ಮನ್ನು ನಾವು ನೋಡ್ಬೋದು ಸಂವಿಧಾನದಲ್ಲಿ. ಆರ್ಟಿಕಲ್ 164 ಇರ್ತಕ್ಕಂಥ ಪಾಯಿಂಟ್ಸ್ಗಳಿವೆಲ್ಲ. ಇವಾಗ ಗವರ್ನರ್ ಅವರ ಒಂದು ಕ್ಲೇಮ್ ಯಾವ ರೀತಿಯಾಗಿದೆ ಅಂದರೆ, ಒಂದು ವೇಳೆ ಇವಾಗ ಮಿನಿಸ್ಟರ್ಸ್ಗಳು ಗವರ್ನರ್ ಆಫೀಸ್ನ ಒಂದು ಡಿಗ್ನಿಟಿಯನ್ನು ಲಾಸ್ ಮಾಡಿದರೆ ಅವರು ತಮ್ಮ ಒಂದು ಪ್ಲೆಜರನ್ನು ವಿತ್ಡ್ರಾ ಮಾಡ್ಕೋಬೋದು ಅಂತ ಗವರ್ನರ್ ಅವರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಕ್ಲೇಮನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ರಿಮೂವ್ ಮಾಡ್ಬೋದು ಅನ್ನುವಂಥದ್ದು. ಆದರೆ ನಮ್ಮ ಸಂವಿಧಾನದಲ್ಲಿರುವಂತಹ ಈ ಪ್ಲೆಜರ್ ಆಫ್ ದ ಗವರ್ನರ್ ಈ ಟರ್ಮನ್ನು ನೋಡಿದರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಸೆನ್ಸ್ ಏನು ಹೇಳುತ್ತೆ ಅಂದರೆ, ಈ ಪ್ಲೆಜರ್ ಅನ್ನುವಂಥದ್ದು ಇವತ್ತು ಗವರ್ನರ್ ಅವರು ಚೀಫ್ ಮಿನಿಸ್ಟರ್ ಅವರ ಅಡ್ವೈಸ್ನ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಎಕ್ಸಸೈಸ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಇಲ್ಲಿ ಗವರ್ನರ್ ಅವರು ತಮ್ಮ ಕಂಪ್ಲೀಟ್ ಡಿಸ್ಕ್ರಿಷನರಿ ಪವರ್ನ ಮುಖಾಂತರ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ. ಕಾನ್ಸ್ಟಿಟ್ಯೂಷನಲ್ ಸಿಚುವೇಶನ್ಸನ್ನು ನಾವು ಗಮನ ಹರಿಸಿದಾಗ ಕೆಲವೊಂದಿಷ್ಟು ಸರ್ತಿ ಮುಖ್ಯಮಂತ್ರಿಗಳ ಹುದ್ದೆ ಖಾಲಿ ಇದ್ದಾಗ ಆ ಒಂದು ಹುದ್ದೆಯನ್ನು ಫಿಲಪ್ ಮಾಡಲಿಕ್ಕೆ ಗವರ್ನರ್ ಅವರು ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡಬೇಕಾಗ್ತಾ ಇರುತ್ತೆ. ಮತ್ತು ಮೆಜಾರಿಟಿಯನ್ನು ಪ್ರೂವ್ ಮಾಡದೇ ಇರುವಂಥ ಸಂದರ್ಭದಲ್ಲಾಗಲಿ ಅವರ ಒಂದು ಡಿಸ್ಕ್ರಿಷನ್ಸನ್ನು ಯೂಸ್ ಮಾಡ್ಬೋದು. ಆದರೆ ಮಿನಿಸ್ಟರ್ಸ್ಗಳನ್ನು ರಿಮೂವ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಪ್ಲೆಜರ್ ಆಫ್ ದಿ ಗವರ್ನರ್ ಅನ್ನುವಂಥ ಒಂದು ಟರ್ಮನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದು ರಾಂಗ್ ಆಗುತ್ತೆ. ಸಂವಿಧಾನಾತ್ಮಕವಾಗಿ ಇದರ ಒಂದು ಸೆನ್ಸನ್ನು ಮಿಸ್ಯೂಸ್ ಮಾಡ್ಕೊಂಡಾಗುತ್ತೆ ಅನ್ನುವಂಥ ಒಂದು ಕಾಂಟ್ರವರ್ಸಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಮೇನ್ಸಲ್ಲಿ ಫೆಡ್ರಲ್ ಸ್ಟ್ರಕ್ಚರ್ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರೋದ್ರಿಂದ ಫೆಡ್ರಲಿಸಮ್ಗೆ ಸಂಬಂಧಪಟ್ಟಂಥ ಚಾಲೆಂಜಸನ್ನು ನಾವು ಎಕ್ಸ್ಪ್ರೆಸ್ ಮಾಡುವಾಗ ಗವರ್ನರ್ಸ್ ಅವರ ಒಂದು ಆಫೀಸ್ ಇಂಪಾರ್ಟೆಂಟ್ ಇರುತ್ತೆ. ಇವರ ಡಿಸಿಷನನ್ನು ಕನ್ಸಿಡರ್ ಮಾಡಿ ನಿಮಗೆ ಎಕ್ಸಾಮಿನೇಷನಲ್ಲಿ ಅನ್ಪ್ರೆಸಿಡೆಂಟೆಡ್ ಗ್ಯುಬರ್ನಟೋರಿಯಲ್ ಫೇಟ್ ಇದನ್ನು ಕಮೆಂಟ್ ಮಾಡೋದಾಗಲಿ ಅಥವಾ ಗವರ್ನರ್ಸ್ ರಿಲೇಟೆಡ್ ಇರುವಂತೆ ಹೇಗಂತಂದಾಗ ರೀಸೆಂಟ್ ಇಶ್ಯೂಸ್ಗಳನ್ನು ನೀವು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಮೇನ್ಸಲ್ಲಿ ಸಹ ಈ ಟರ್ಮಿನಾಲಜಿಯ ಮುಖಾಂತರ ನಿಮಗೆ ಕ್ವಶನ್ಸನ್ನು ಕೊಡಬಹುದು. ಇನ್ನು ಪ್ರಿಲಿಮ್ಸಲ್ಲಿ ನೋಡಿದಾಗ ಗವರ್ನರ್ ಅವರ ಆಫೀಸ್ ಇಂಪಾರ್ಟೆಂಟ್, ಗವರ್ನರ್ಸ್ ರಿಲೇಟೆಡ್ ಇರತಕ್ಕಂತಹ ಎಲ್ಲ ಪ್ರೊವಿಷನ್ಸ್ಗಳನ್ನು ನೀವು ರಿವಿಷನ್ ಮಾಡಬೇಕಾಗತ್ತೆ. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು, ಇಶ್ಯೂ ಆಗಿ ಕನ್ಸಿಡರ್ ಮಾಡಬಹುದು.
ಇನ್ನು ಮುಂದಿನ ಆರ್ಟಿಕಲ್ ಇವಿ ಫರ್ಮ್ಸ್ ವೇ ಬ್ಯಾಟರಿ ಸ್ವಾಪಿಂಗ್ ಇಂಪ್ಯಾಕ್ಟ್ ಆನ್ ಇನೋವೇಷನ್. ಈ ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಟಾಪಿಕಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಸರ್ಕಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ರಿಲೇಟೆಡ್ ಇರುವಂತೆ ಹೊಸ ಪಾಲಿಸಿಯನ್ನು ತಂದಿದ್ದಾರೆ, ಹೊಸ ಪಾಲಿಸಿಯನ್ನು ಅನೌನ್ಸ್ ಮಾಡಿದ್ದಾರೆ, ಬ್ಯಾಟ್ರಿ ಸ್ವಾಪಿಂಗ್ ಪಾಲಿಸಿ. ಸೊ ಈ ಒಂದು ಪಾಲಿಸಿ ನಡಿನಲ್ಲಿ 2 ವೀಲರ್ಸ್ ಅಥವಾ 3 ವೀಲರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಚಾರ್ಜ್ಡ್ ಯೂನಿಟ್ಸ್ ನಡಿನಲ್ಲಿ ತಮ್ಮ ಒಂದು ಬ್ಯಾಟ್ರಿಯನ್ನು ಎಕ್ಸ್ಚೇಂಜ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ವಿದಿನ್ ಅ ಮಿನಿಟಲ್ಲಿ ಅವರು ತಮ್ಮ ಒಂದು ಬ್ಯಾಟ್ರಿಗಳನ್ನು ಎಕ್ಸ್ಚೇಂಜ್ ಮಾಡ್ಬೋದು. ಇದು ಲಾಂಗ್ ಟರ್ಮಲ್ಲಿ ಡ್ರೈವ್ ಮಾಡ್ತಕ್ಕಂಥವ್ರಿಗೆ ಅಥವಾ ಜರ್ನಿ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ ಹೆಚ್ಚು ಜನ ಯಾಕೆ ಪ್ರಿಫರ್ ಮಾಡ್ತಾ ಇಲ್ಲ ಅಂತಂದರೆ ಚಾರ್ಜಿಂಗ್ ಇಶ್ಯೂಸ್. ಸೊ ಚಾರ್ಜಿಂಗ್ ಮಾಡೋದರಲ್ಲಿ ಹೆಚ್ಚಿನ ಒಂದು ಟೈಮನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಬ್ಯಾಟ್ರಿ ಸಡನ್ನಾಗಿ ಆಫ್ ಆದಾಗ ಅದನ್ನು ಮತ್ತೆ ರೀಚಾರ್ಜ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟೀಸನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಚಾರ್ಜ್ಡ್ ಯೂನಿಟ್ಸ್ ನಡಿನಲ್ಲಿ ಬ್ಯಾಟ್ರೀಸ್ಗಳನ್ನು ಇಮಿಡಿಯೇಟಾಗಿ ಎಕ್ಸ್ಚೇಂಜ್ ಮಾಡುವಂಥ ಪಾಲಿಸಿಯನ್ನು ಸರ್ಕಾರ ತರ್ತಾ ಇದ್ದಾರೆ. ಇದರಿಂದ ಬೇಸಿಕಲಿ ಕಾಮರ್ಸಲ್ಲಿ ವರ್ಕ್ ಮಾಡ್ತಕ್ಕಂತಹ ಡೆಲಿವರಿ ಏಜೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಲಾಂಗ್ ಡ್ರೈವ್ ಮಾಡೋರಿಗೆ ಇದು ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದು. ಇಲ್ಲಿರುವಂಥ ಇಶ್ಯೂವನ್ನು ನಾವು ಏನು ಕನ್ಸಿಡರ್ ಮಾಡಬೇಕು ಅಂದರೆ, ಇವಾಗ ಈ ಬ್ಯಾಟರಿ ಎಕ್ಸ್ಚೇಂಜ್ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಟೆಕ್ನಾಲಜಿಯನ್ನು ತರಬೇಕು. ಮೊದಲು ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥ ಒಂದು ಬ್ಯಾಟ್ರೀಸ್ಗಳನ್ನು ತರಬೇಕು, ಸೈಜನ್ನು ತರಬೇಕು, ಹಾಗೂ ಟೆಕ್ನಾಲಜಿಯನ್ನು ತರೋದ್ರಾಗಲಿ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇಶ್ಯೂಸನ್ನು ನೋಡ್ಬೋದು. ಇವಾಗ ವೆಹಿಕಲ್ ಜೊತೆ ಬಂದಿರುವಂತಹ ಬ್ಯಾಟ್ರಿಗಳ ಒಂದು ಕ್ವಾಲಿಟಿ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಚಾರ್ಜ್ ಯೂನಿಟಲ್ಲಿರ್ತಕ್ಕಂಥ ಬ್ಯಾಟ್ರೀಸ್ಗಳ ಒಂದು ಅಪ್ಗ್ರೇಡೇಷನ್ ಇರ್ಬೋದು, ಮಿಸ್ಮ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸರ್ಕಾರ ವರ್ಕ್ ಮಾಡಬೇಕಾಗತ್ತೆ. ಥ್ರೂಔಟ್ ದ ಕಂಟ್ರಿ ಈ ಒಂದು ಬದಲಾವಣೆಯನ್ನು ಅಥವಾ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಇದರಿಂದ ಸರ್ಕಾರದ ಒಂದು ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇರುತ್ತೆ, ಇನೋವೇಷನ್ನ ಒಂದು ಸ್ಪೇಸ್ ಇದೆ ಅನ್ನುವಂಥದ್ದು. ಇವನ್ನೆಲ್ಲ ಚಾಲೆಂಜ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಸರ್ಕಾರ ಫೇಮ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದಾಗ ಈ ಒಂದು ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಯಾವ ರೀತಿಯಾಗಿರುತ್ತೆ ಅಂದರೆ, ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ನಾವು ಪ್ರಮೋಟ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ನೋಡ್ತಾ ಇದ್ದೀವಿ. ಬೇಸಿಕಲಿ ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಅಂತಂದರೆ ಪೊಲ್ಯೂಷನನ್ನು ಫಸ್ಟ್ ಕಡಿಮೆ ಮಾಡಬೇಕು. ಇದರ ಒಂದು ಟಾರ್ಗೆಟೇ ಪೊಲ್ಯೂಷನ್ ಕಡಿಮೆ ಮಾಡೋದು. ಇನ್ನು ಪೆಟ್ರೋಲ್ ಹಾಗೂ ಡೀಸೆಲ್ನ ಒಂದು ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡೋದಾಗಲಿ, ಆಟೋಮೊಬೈಲ್ ಸೆಕ್ಟರನ್ನು ಬೂಸ್ಟ್ ಮಾಡೋದಾಗಲಿ. ಸೊ ಈ ರೀತಿಯಾದಂಥ ಬೇಸಿಕ್ ಇಂಟೆನ್ಷನನ್ನು ಇಟ್ಕೊಂಡು ಪ್ರೋಗ್ರಾಮ್ ಲಾಂಚ್ ಮಾಡಿತ್ತು. ಇನ್ನು COP26 ಭಾರತದ ಒಂದು ಇಂಟೆನ್ಷನ್ ಅಥವಾ ಟಾರ್ಗೆಟ್ ಯಾವ ರೀತಿಯಾಗಿದೆ, 2070 ನಾವು ನೆಟ್ ಝೀರೋ ಎಮಿಷನನ್ನು ಅಚೀವ್ ಮಾಡಬೇಕು ಅನ್ನುವಂಥದ್ದಿದೆ. ಸೊ ಈ ಎಲ್ಲ ಪ್ರೋಗ್ರಾಮನ್ನು ನಾವು ಕನ್ಸಿಡರ್ ಮಾಡಿದಾಗ ಅಥವಾ ಟಾರ್ಗೆಟ್ಸನ್ನು ಕನ್ಸಿಡರ್ ಮಾಡಿದಾಗ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ತಂದಿರುವಂಥ ಇಂಪಾರ್ಟೆಂಟ್ ಪ್ರೋಗ್ರಾಮ್ಗಳು ಪ್ರಾಪರಾಗಿ ಇಂಪ್ಲಿಮೆಂಟ್ ಆಗಬೇಕು. ಇಂಪ್ಲಿಮೆಂಟ್ ಹಂತದಲ್ಲಿ ಇವಾಗ ಪ್ರಾಬ್ಲಮ್ ಏನಿದೆ, ಬ್ಯಾಟ್ರಿ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಇದೆ. ಹಾಗಾಗಿ ಹೆಚ್ಚು ಜನ ಪ್ರಿಫರ್ ಮಾಡ್ತಾ ಇಲ್ಲ. ಸೊ ಇದರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಪುಷ್ ಮಾಡಬೇಕು ಅನ್ನುವಂಥದ್ದನ್ನು ಸರ್ಕಾರ ಕನ್ಸಿಡರ್ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪಾಲಿಸಿಯನ್ನು ತರ್ತಾ ಇದೆ. ಇದರಲ್ಲಿ ಬ್ಯಾಟ್ರಿ ಸ್ವಾಪಿಂಗ್ ಅನ್ನುವಂಥ ಒಂದು ಪಾಲಿಸಿ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗುತ್ತೆ. ಹೀಗೆ ನಾವು ಥಿಂಗ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗಬೇಕು. ಇನ್ನು ಮುಂದಿನ ಆರ್ಟಿಕಲ್ ಅಮಿಡ್ ಕ್ಲೇಮ್ಸ್ ಆಫ್ ಡರ್ಟಿ ಬಾಂಬ್ ಪುಟಿನ್ ಸರ್ವೇಸ್ ನ್ಯೂಕ್ಲಿಯರ್ ಡ್ರಿಲ್ಸ್. ಈ ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಡರ್ಟಿ ಬಾಂಬ್ ನಮಗೆ ಇಂಪಾರ್ಟೆಂಟು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ರಷ್ಯಾ ಇವತ್ತು ಉಕ್ರೈನ್ ಮೇಲೆ ಒಂದು ಅಪವಾದವನ್ನು ಕೊಡ್ತಾ ಇದೆ. ಉಕ್ರೈನ್ ಕಂಟ್ರಿ ಡರ್ಟಿ ಬಾಂಬನ್ನು ಬಳಕೆ ಮಾಡ್ಕೋತಾ ಇದೆ, ಈ ಒಂದು ವಾರಲ್ಲಿ ಡರ್ಟಿ ಬಾಂಬನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ರಷ್ಯಾ ಹೇಳ್ತಾ ಇದೆ. ಸೊ ಪ್ರಿಲಿಮ್ಸಲ್ಲಿ ಡರ್ಟಿ ಬಾಂಬ್ ಅಂದರೆ ಏನು ಅಂತ ಡೈರೆಕ್ಟಾಗಿ ನಿಮಗೆ ಕೇಳ್ಬೋದು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ಬೋದು, ಅಥವಾ ಸಿಂಗಲ್ ವರ್ಡ್ ಲೆವೆಲಲ್ಲೂ ಯಾವ ರೀತಿಯಂಥ ಮಟೀರಿಯಲ್ಸ್ಗಳನ್ನು ಬಳಕೆ ಮಾಡ್ಕೋತಾರೆ ಅಂತ KPSC ಲೆವೆಲಲ್ಲಿ ಕೇಳ್ಬೋದು. ಸೊ ಡರ್ಟಿ ಬಾಂಬ್ ಅಂತಂದರೆ ನ್ಯೂಕ್ಲಿಯರ್ ಮಟೀರಿಯಲ್ಸ್ಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಎಕ್ಸ್ಪ್ಲೋಸಿವನ್ನು ರೆಡಿ ಮಾಡ್ತಾರೆ ಅಥವಾ ಬಾಂಬನ್ನು ರೆಡಿ ಮಾಡ್ತಾರೆ. ಸೊ ಇದರಲ್ಲಿರುವಂಥ ಮಟೀರಿಯಲ್ಸ್ಗಳು, ಫಾರ್ ಎಕ್ಸಾಂಪಲ್ Cesium-137 RDX ಎಕ್ಸ್ಪ್ಲೋಸಿವನ್ನು ಬಳಕೆ ಮಾಡ್ಕೊಳ್ಳೋದಾಗಲಿ, ಅಥವಾ ರೇಡಿಯೋ ಆಕ್ಟಿವ್ ಕೋಬಾಲ್ಟ್-60. ಈ ನ್ಯೂಕ್ಲಿಯರ್ ಮಟೀರಿಯಲ್ಸ್ಗಳು ಹೈ ರೇಡಿಯೇಷನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಡರ್ಟಿ ಬಾಂಬಲ್ಲಿ ಬಳಕೆ ಮಾಡಿರುವಂತಹ ಎಕ್ಸ್ಪ್ಲೋಸಿವ್ ಮಟೀರಿಯಲ್ಸ್ಗಳು, ನ್ಯೂಕ್ಲಿಯರ್ ಮಟೀರಿಯಲ್ಸ್ಗಳು ರೇಡಿಯೇಷನನ್ನು ಏನು ಎಮಿಟ್ ಮಾಡುತ್ತಲ್ಲ, ಇದರಿಂದ ಲಿಥಾಲಿಟಿ ಬರುತ್ತೆ ಅಥವಾ ಡೆತ್ ಬರುತ್ತೆ. ಸೊ ಡೆತ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಡೋಸಸ್ನ ಆಧಾರದ ಮೇಲೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ಅದು ಇಂಪ್ಯಾಕ್ಟ್ ಮಾಡ್ಬೋದು.
ಈ ಒಂದು ಸಂದರ್ಭದಲ್ಲಿ ರಷ್ಯಾ ಏನು ಮಾಡಬೇಕು, ಅಲ್ಲಿರುವಂತಹ ಎಲ್ಲ ಜನರನ್ನು ಬೇರೆ ಒಂದು ಪ್ಲೇಸ್ಗೆ ಶಿಫ್ಟ್ ಮಾಡಬೇಕಾಗತ್ತೆ. ಇದರಿಂದ ಇಂಪಾರ್ಟೆಂಟ್ ಸಿಟಿಯಲ್ಲಿರುವಂತಹ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಸ್ಟಾಪ್ ಆಗುತ್ತೆ ಅಥವಾ ಆರ್ಥಿಕವಾಗಿ ದೇಶಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಡರ್ಟಿ ಬಾಂಬ್ನಿಂದಾಗಿ ದೇಶಕ್ಕೆ ಲಾಸ್ ಆಗುತ್ತೆ, ಜೊತೆಗೆ ಲಾಂಗ್ ಟರ್ಮಲ್ಲಿಯೂ ಸಹ ಇದು ಸಿವಿಲಿಯನ್ಗೆ ಇಂಪ್ಯಾಕ್ಟ್ ಆಗ್ಬೋದು. ಸೊ ಡರ್ಟಿ ಬಾಂಬ್ಗಳನ್ನು ಯೂಸ್ ಮಾಡಿರುವಂತಹ ಪ್ಲೇಸು ಮನುಷ್ಯನ ಒಂದು ವಾಸಕ್ಕೆ ಅನ್ಸೇಫ್ ಅಂತ ಕನ್ಸಿಡರ್ ಮಾಡ್ತಾರೆ. ಸರಿಸುಮಾರು 100ರಿಂದ 150 ವರ್ಷ ಅಲ್ಲಿ ಮತ್ತೆ ವಾಸ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಕಂಡೀಷನ್ನು ಕ್ರಿಯೇಟ್ ಆಗಿರುತ್ತೆ. ಇಷ್ಟು ಇನ್ಫಾರ್ಮೇಷನ್ ನಮಗೆ ಆರ್ಟಿಕಲಿಂದ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಗಿವ್ಸ್ ಇಟ್ಸ್ ನಾಡ್ ಫಾರ್ ಕಮರ್ಷಿಯಲ್ ಕಲ್ಟಿವೇಷನ್ ಆಫ್ GM ಮಸ್ಟರ್ಡ್ ಯೆಟ್ ಅಗೇನ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ನಾವು ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಡಿನಲ್ಲೂ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ನಾವು BT ಕಾಟನ್ ಅಂತ ನೋಡ್ತೇವೆ, ಜೆನೆಟಿಕ್ ಮಾಡಿಫೈಡ್ ಕ್ರಾಪ್ ನಮ್ಮ ದೇಶದಲ್ಲಿ ಅಲೋ ಮಾಡಿರುವಂಥದ್ದು, ಅಂದರೆ ಕಮರ್ಷಿಯಲ್ ಕಲ್ಟಿವೇಷನ್ ಮಾಡಲಿಕ್ಕೆ ಅಲೋ ಮಾಡಿರುವ ಒಂದು ಕ್ರಾಪ್ ಅಂತಂದರೆ GM ಕಾಟನ್ ಅಂತ ಹೇಳ್ತಿದ್ವಿ. ಇವಾಗ ಮಸ್ಟರ್ಡ್ ಕ್ರಾಪನ್ನು ಅಲೋ ಮಾಡ್ತಾ ಇದ್ದಾರೆ. GM ಮಸ್ಟರ್ಡು ಇವಾಗ ಕಮರ್ಷಿಯಲಿ ಅವೈಲೇಬಲ್ ಇರುವಂಥ ಕಂಡೀಷನನ್ನು ನೋಡ್ಬೋದು. ಸೊ ಯಾವ ವೆರೈಟಿ, ಹೇಗೆ ಇದನ್ನು ಅಪ್ರೂವಲ್ ಮಾಡಿದ್ದಾರೆ? ಇದನ್ನು ಅಪ್ರೂವಲ್ ಮಾಡಿರುವಂಥದ್ದಂದರೆ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ. ಇವರು GM ಕ್ರಾಪನ್ನು ಅಪ್ರೂವ್ ಮಾಡ್ತಾರೆ. ಇವರು ವರ್ಕ್ ಮಾಡುವಂಥದ್ದು ಅಥವಾ ಫಂಕ್ಷನ್ ಮಾಡುವಂಥದ್ದು ಯಾವ ಮಿನಿಸ್ಟ್ರಿ ಅಂಡರ್ ಅಂದರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್. ಸೊ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅಂಡರು ಇದು ವರ್ಕ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿನೂ ನಮಗೆ ಇರಬೇಕು. ಇವಾಗ ಮಸ್ಟರ್ಡ್ ಹೈಬ್ರಿಡನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಲ್ಲ, ಇದರ ಒಂದು ಬೆನಿಫಿಟ್ ಏನಿದೆ? ಸೊ 2017ರಲ್ಲೇ ಈ ಒಂದು ಪ್ರಪೋಸಲನ್ನು ಸ್ಟಾರ್ಟ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ GM ಕ್ರಾಪನ್ನು ಪ್ರಾಕ್ಟಿಕಲಿ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲೂ ಮಸ್ಟರ್ಡ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ಟ್ರಯಲಲ್ಲಿ ಇಟ್ಟಿದ್ರು. ಇದನ್ನು ಟ್ರಯಲ್ ಮಾಡಿರುವಂಥದ್ದಂದರೆ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇವರು ಟ್ರಯಲ್ನ ಆಧಾರದ ಮೇಲೆ ಇವಾಗ GM ಕ್ರಾಪು ಗ್ರೋ ಮಾಡಲಿಕ್ಕೆ ಅವೈಲೇಬಲ್ ಇದೆ ಅಂತ ಕನ್ಫರ್ಮೇಷನ್ ಸಿಕ್ಕಿದೆ. ಇದರ ಕಂಪ್ಲೀಟ್ ನೇಮು ಅಥವಾ ಇದರ ಸೈಂಟಿಫಿಕ್ ನೇಮ್ ಅಂತಂದರೆ ದಾರಾ ಮಸ್ಟರ್ಡ್ ಹೈಬ್ರಿಡ್ ಅಂತ ಕರೀತಾರೆ, DMH11. ಈ ಟರ್ಮನ್ನು ಸಹ ನಿಮಗೆ ಕೊಡ್ಬೋದು ಎಕ್ಸಾಮಿನೇಷನಲ್ಲಿ. ಸೊ ಯಾವ್ಯಾವ ಸ್ಪೀಷೀಸನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ಹೈಬ್ರಿಡ್ ಸಿಕ್ಕಿದೆ? ಭಾರತಕ್ಕೆ ಬಿಲಾಂಗ್ ಆಗುವಂಥ ವರ್ಣಾ ಸ್ಪೀಷೀಸ್ ಹಾಗೂ ಯುರೋಪಿಯನ್ ಇರುವಂಥ ಒಂದು ಮ್ಯೂಟಂಟ್ ಫಾರ್ಮ್ ಅರ್ಲಿ ಹೀರಾ ಮ್ಯೂಟಂಟ್, ಈ ಎರಡೂ ಸ್ಪೀಷೀಸನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ಹೈಬ್ರಿಡನ್ನು ಪಡ್ಕೊಂಡಿದ್ದಾರೆ. ಹಾಗಿದ್ರೆ ಹೈಬ್ರಿಡ್ ಅಂದರೆ ಏನು? ಇವಾಗ ಜೆನೆಟಿಕಲಿ ಡಿಸ್ಸಿಮಿಲರ್ ಇರತಕ್ಕಂಥ ಪ್ಲ್ಯಾಂಟ್ ವೆರೈಟೀಸ್ಗಳನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಸೇಮ್ ಸ್ಪೀಷಸಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹ್ಯೂಮನ್ ಬೀಯಿಂಗ್ಸನ್ನು ನೋಡಿದರೆ ನಾವೆಲ್ಲ ಒಂದೇ ಸ್ಪೀಷಸ್ಸು, ಬಟ್ ನೋಡಲಿಕ್ಕೆ ಡಿಫ್ರೆಂಟ್ ಇರ್ತೀವಿ. ಜೆನೆಟಿಕಲಿ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಪ್ಲ್ಯಾಂಟ್ಸಲ್ಲೂ ಸಹ ಡಿಫ್ರೆಂಟ್ ಜೆನೆಟಿಕ್ ವೇರಿಯೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪ್ಲ್ಯಾಂಟ್ ವೆರೈಟಿಯನ್ನು ನಾವು ನೋಡಿದರೆ ಇದು ಈಲ್ಡ್ ಚೆನ್ನಾಗಿ ಕೊಡುತ್ತೆ. ಸೊ ಇದರಲ್ಲಿ ಈಲ್ಡ್ ಕೊಡ್ತಕ್ಕಂತಹ ಒಂದು ಜೀನ್ಸ್ ಇರುತ್ತೆ. ಇನ್ನೊಂದು ಪ್ಲ್ಯಾಂಟ್ ವೆರೈಟಿಯನ್ನು ನೋಡಿದರೆ ಇವಾಗ ಇದು ಟೆಂಪ್ರೇಚರನ್ನು ವಿತ್ಸ್ಟ್ಯಾಂಡ್ ಮಾಡೋದಾಗಲಿ ಅಥವಾ ಪೆಸ್ಟಿಂದ ರೆಸಿಸ್ಟೆನ್ಸನ್ನು ಹೊಂದಿರುತ್ತೆ, ಡಿಫ್ರೆಂಟ್ ಆಗಿರುವಂಥ ಒಂದು ಜೆನೆಟಿಕ್ ಐಡೆಂಟಿಟಿಯನ್ನು ಹೊಂದಿರುತ್ತೆ. ಸೊ ಈ ಎರಡೂ ವೆರೈಟಿಯನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ಹೊಸ ಹೈಬ್ರಿಡ್ ಏನು ಬರುತ್ತಲ್ಲ, ಇದರಲ್ಲಿ ಎರಡೂ ವೇರಿಯೇಷನ್ಸ್ ಇರುತ್ತೆ. ಸೊ ಇದು ಈಲ್ಡನ್ನು ಕೊಡುತ್ತೆ ಮತ್ತು ರೆಸಿಸ್ಟೆನ್ಸನ್ನು ತೋರಿಸುತ್ತೆ. ಸೊ ಹಾಗಾಗಿ ನಾವು ಹೈಬ್ರಿಡೈಸೇಷನನ್ನು ಹೆಚ್ಚು ಪ್ರಿಫರ್ ಮಾಡ್ತೀವಿ. ಸೊ ಹೈಬ್ರಿಡೈಸೇಷನನ್ನು ಮಾಡುವಂಥ ಒಂದು ಕಂಡೀಷನಲ್ಲಿ, ಅದರಲ್ಲೂ ಈ ಒಂದು ಮಸ್ಟರ್ಡ್ ರಿಲೇಟೆಡ್ ಇರುವಂಥ ಕಾಂಪ್ಲಿಕೇಶನ್ ಯಾವ ರೀತಿಯಾಗಿತ್ತಂದರೆ, ಇವಾಗ ಒಂದೇ ಪ್ಲ್ಯಾಂಟ್ ನಡಿನಲ್ಲಿ ಫ್ಲವರ್ ಸ್ಟ್ರಕ್ಚರನ್ನು ನೋಡಿದಾಗ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಹಾಗೂ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫೀಮೇಲ್ ಅಂತಂದಾಗ ಪಿಸ್ಟಿಲ್ಸ್ ಅಂತ ಕರಿತೀವಿ. ಸೊ ಈ ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಇನ್ನು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತಂದರೆ ಸ್ಟೆಮನ್. ಈ ಎರಡೂ ರಿಪ್ರೊಡಕ್ಟಿವ್ ಪಾರ್ಟ್ಗಳು ಒಂದೇ ಪ್ಲ್ಯಾಂಟ್ ಇರೋದ್ರಿಂದ ಕ್ರಾಸ್ ಪಾಲಿನೇಷನ್ ಆಗ್ತಾ ಇರಲಿಲ್ಲ. ಸೊ ಕ್ರಾಸ್ ಪಾಲಿನೇಷನ್ ಆದಾಗ ನಾವು ಹೈಬ್ರಿಡನ್ನು ಪಡ್ಕೋತಾ ಇರ್ತೀವಿ. ಸೇಮ್ ಪ್ಲ್ಯಾಂಟಲ್ಲೇ ಪಾಲಿನೇಷನ್ ಆಗ್ತಾ ಇರೋದ್ರಿಂದ ಅಥವಾ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇರೋದ್ರಿಂದ ವೆರೈಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾವು GM ಕ್ರಾಪನ್ನು ಪ್ರಿಫರ್ ಮಾಡ್ತಾ ಇದ್ದೀವಿ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪನ್ನು ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ GM ಟೆಕ್ನಾಲಜಿ ಮುಖಾಂತರ ಹೈಬ್ರಿಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು, ಈ ಒಂದು ಕಾಂಪ್ಲಿಕೇಶನನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಹೈಬ್ರಿಡ್ನಿಂದಾಗಿ ನಾವು ಸರಿಸುಮಾರು 28% ಈಲ್ಡನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನುವಂಥದ್ದು. ನಾವು ಕೇವಲ ವರುಣಾ ಬ್ರೀಡ್ಕಿನ್ನೂ ಹೆಚ್ಚಿನ ಒಂದು ಈಲ್ಡನ್ನು ಈ ಹೊಸ ಬ್ರೀಡ್ನಲ್ಲಿ ಎನ್ಶೋರ್ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ದಾರಾ ಮಸ್ಟರ್ಡ್ ಹೈಬ್ರಿಡ್ನ ನೇಮ್ ಇಂಪಾರ್ಟೆಂಟ್,
ಇಂಪಾರ್ಟೆಂಟು. ಯಾವ ಕ್ರಾಪ್ಸ್ಗಳನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ಹೈಬ್ರಿಡನ್ನು ಪಡ್ಕೊಂಡಿದ್ದೀವಿ, ಹೈಬ್ರಿಡ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಲಿಟಲ್ ಬಿಟ್ ಕಾಂಪ್ಲಿಕೇಶನ್, ಸೆಲ್ಫ್ ಪಾಲಿನೇಷನಿಂದ ನಾವು ಕ್ರಾಸ್ ಬ್ರೀಡನ್ನು ಪಡ್ಕೊಳ್ಳಿಕ್ಕಾಗಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್, ಹಾಗೂ GM ಕ್ರಾಪನ್ನು ಯಾರು ಅಪ್ರೂವಲ್ ಕೊಡ್ತಾರೆ, ಯಾರ ಅಂಡರಲ್ಲಿ ಇದು ಅಪ್ರೂವಲನ್ನು ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಇಸ್ರೋ ಟು ಬೂಸ್ಟ್ ನಾವಿಕ್ ವೈಡನ್ ಯೂಸರ್ ಬೇಸ್ ಆಫ್ ಲೊಕೇಶನ್ ಸಿಸ್ಟಮ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಇಸ್ರೋ ಹಾಗೂ ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗಿರುವಂಥ ಆಂಡ್ರಿಕ್ಸ್ ಇವರು ಡೆವಲಪ್ ಮಾಡಿರುವಂಥ ನಾವಿಕ್, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, ಇದನ್ನು IRNNS ಅಂತಲೂ ಸಹ ಕರೀತಾರೆ. ಈ ಒಂದು ನ್ಯಾವಿಗೇಷನ್ ಸಿಸ್ಟಮನ್ನು ನಾವು ಬೂಸ್ಟ್ ಮಾಡಬೇಕು ಅಂತ ಇಸ್ರೋದವರು ಎಂಫಸೈಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸದಾಗಿ ಬರ್ತಕ್ಕಂತಹ ಮೊಬೈಲ್ಸ್ಗಳಲ್ಲಿ ಒಂದು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಆಗಿ, ಅಥವಾ ಇವಾಗ ಗೂಗಲ್ ಮ್ಯಾಪನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋತಾ ಇದ್ದೀವಲ್ಲ, ಅದೇ ರೀತಿಯಾಗಿ ನ್ಯಾವಿಕ್ನ ಇಂಪಾರ್ಟೆನ್ಸನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿಕನ್ನು ನಾವು ಕನ್ಸಿಡರ್ ಮಾಡಿದರೆ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ 8 ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 36 ಕಿಲೋಮೀಟರಲ್ಲಿ ಇರ್ತಕ್ಕಂಥ 8 ಸ್ಯಾಟಲೈಟ್ಗಳಲ್ಲಿ 7 ಸ್ಯಾಟಲೈಟ್ಗಳು ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ. US GPS ಸಿಸ್ಟಮ್, ಯುರೋಪಿಯನ್ ಗೆಲಿಲಿಯೋ ಸಿಸ್ಟಮ್ ಇರ್ಬೋದು, ಭಾರತದ ನ್ಯಾವಿಕ್ ಸಿಸ್ಟಮ್. ಸೊ ಈ ಒಂದು ನ್ಯಾವಿಕ್ ಸಿಸ್ಟಮು ನಮ್ಮ ಒಂದು ಮೇನ್ಲ್ಯಾಂಡನ್ನು ಕನ್ಸಿಡರ್ ಮಾಡಿದರೆ ಮೇನ್ಲ್ಯಾಂಡನ್ನು ಕವರ್ ಮಾಡೋದ್ರ ಜೊತೆಗೆ 1500 ಕಿಲೋಮೀಟ್ರಷ್ಟು ಎಕ್ಸ್ಟೆಂಟಲ್ಲಿ ಕವರೇಜ್ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನೇಬರಿಂಗ್ ಕಂಟ್ರೀಸ್ಗಳು ಸಹ ಇದರ ಬೆನಿಫಿಟನ್ನು ಪಡ್ಕೋಬೋದು. ನೇಪಾಳ ಇರ್ಬೋದು, ಭೂತಾನ್, ಈ ಎಲ್ಲ ಕಂಟ್ರೀಸ್ಗಳು ಇದನ್ನು ಯೂಸ್ ಮಾಡ್ಕೋಬೋದು. ಇದರ ಯುಟಿಲೈಸೇಷನ್ ಹೇಗಾಗುತ್ತೆ, ಇವಾಗ ನಾವು ಗೂಗಲ್ ಮ್ಯಾಪನ್ನು ಹೇಗೆ ಯೂಸ್ ಮಾಡ್ತೀವಲ್ಲ ಗ್ಲೋಬಲ್ ಲೆವೆಲಲ್ಲಿ, ಇದು ರೀಜನಲ್ ಲೆವೆಲ್ಲಿ ಅಪ್ ಟು 1500 ಕಿಲೋಮೀಟರ್ ಅಂತ ನಾವು ನೋಡಿದ್ವಿ. ಸೊ ಟೆರೆಸ್ಟ್ರಿಯಲ್, ಏರಿಯಲ್ ಅಥವಾ ಮರೈನ್ ನ್ಯಾವಿಗೇಷನ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅರ್ಥಕ್ವೇಕ್ ಆಗುವಂಥ ಸಂದರ್ಭದಲ್ಲಿ ಇರ್ಬೋದು, ಸುನಾಮಿ ಇರ್ಬೋದು, ಇವನ್ನೆಲ್ಲ ಟ್ರ್ಯಾಕ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು ವೆಹಿಕ್ಯುಲರ್ ಟ್ರ್ಯಾಕಿಂಗೋಸ್ಕರ ಯೂಸ್ ಮಾಡ್ಬೋದು. ಮೊಬೈಲ್ಸ್ ಫೋನ್ಸ್ಗಳನ್ನು ಹೇಗೆ ಟ್ರ್ಯಾಕ್ ಮಾಡ್ತಾರಲ್ಲ ಕೆಲವೊಂದಿಷ್ಟು ಸರ್ತಿ ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ, ಆವಾಗೂ ಸಹ ನ್ಯಾವಿಕ್ ಬಳಕೆ ಆಗುತ್ತೆ. ಇನ್ನು ಅಗ್ರಿಕಲ್ಚರ್ ಆಸ್ಪೆಕ್ಟ್ಸಲ್ಲಿಯೂ ಸಹ ಬಳಕೆಯನ್ನು ತೆಗೆದುಕೊಳ್ಬೋದು. ಮ್ಯಾಪಿಂಗೋಸ್ಕರ ಅಥವಾ ATM ಮಷಿನ್ಸ್ಗಳ ಒಂದು ಪ್ರಿಸೈಸ್ ಟೈಮಿಂಗನ್ನು ಅಥವಾ ಹೇಗೆ ಪವರ್ ಗ್ರಿಡ್ಸ್ಗಳು ವರ್ಕ್ ಆಗುತ್ತೆ, ಇವನ್ನೆಲ್ಲನೂ ಬಳಕೆ ಮಾಡ್ಕೊಳ್ಳಿಕ್ಕೆ ನಾವು ಈ ಒಂದು ನ್ಯಾವಿಕನ್ನು ಯೂಸ್ ಮಾಡ್ಕೋಬೋದು. ಸೊ ನ್ಯಾವಿಗೇಷನ್ ಸಿಸ್ಟಮಲ್ಲಿ ಸೆಲ್ಫ್ ರಿಲಯನ್ಸನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾವಿಕನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ನ್ಯಾವಿಕ್ ರಿಲೇಟೆಡ್ ಇರುವಂತೆ ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಇವಾಗ ಕಂಪೇಟಬಲ್ ಆಗಿರುವಂತಹ ಸಿಸ್ಟಮನ್ನು ತರಬೇಕು, ಅದರಲ್ಲೂ ರೀಜನಲ್ ಸಿಸ್ಟಮನ್ನು ತರಬೇಕು ಅಂತ ಯೂನಿಯನ್ ಗೌರ್ಮೆಂಟು ಪುಷ್ ಮಾಡ್ತಾ ಇದೆ ಅಂತ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನ್ಯಾವಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಇದರ ಒಂದು ಇಂಪಾರ್ಟೆನ್ಸ್ ಅಥವಾ ಇದರ ಒಂದು ಸ್ಕೋಪ್ ಯಾವ ರೀತಿಯಾಗಿದೆ, ಇದನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬೋದು ಅನ್ನೋದು ಎಕ್ಸಾಮಿನೇಷನಲ್ಲಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ದ FM's ಕಾಲ್ ಫಾರ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರುವಂತಹ ಡೈಮೆನ್ಷನ್ ನಮಗೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಕಾರ್ಪೊರೇಟ್ ಸೆಕ್ಟರಿಂದ ನಮ್ಮ ಗ್ರೋತ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ. ಫೈನಾನ್ಸ್ ಮಿನಿಸ್ಟರು ರೀಸೆಂಟ್ಲಿ ಕಾರ್ಪೊರೇಟ್ ಲೀಡರ್ಸ್ ಜೊತೆ ಒಂದು ಮೀಟಿಂಗನ್ನು ಸಹ ಅರೇಂಜ್ ಮಾಡಿದರು. ಇವಾಗ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ಗಳು ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನ್. ಸರ್ಕಾರನೂ ಸಹ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಬೂಸ್ಟ್ ಮಾಡಲಿಕ್ಕೆ ಕಾರ್ಪೊರೇಟ್ ಟ್ಯಾಕ್ಸನ್ನು ರಿಡಕ್ಷನ್ ಮಾಡಿದ್ದಾರೆ. ಸೊ ಸರಿಸುಮಾರು ರಿಡಕ್ಷನ್ ಅಂತಂದರೆ 22% ರಿಡಕ್ಷನ್ ಮಾಡಿದ್ದಾರೆ. ಈ ಮೊದಲು 30% ಇರುತ್ತೆ. 30%ಇಂದ 22% ಅಷ್ಟು ಕಾರ್ಪೊರೇಟ್ ಟ್ಯಾಕ್ಸನ್ನು ರಿಡಕ್ಟ್ ಮಾಡಿದ್ದಾರೆ. ಹಾಗೂ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲೂ ಸಹ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸಲ್ಲೂ ಸಹ ರಿಡಕ್ಷನನ್ನು ನೋಡ್ಬೋದು. 15%ಗೆ ರಿಡ್ಯೂಸ್ ಮಾಡಿದ್ದಾರೆ, 25% ಇರುವಂಥದ್ದು. ಇಷ್ಟೆಲ್ಲ ರಿಡಕ್ಷನ್ ಮಾಡಿದ್ರು, ಟ್ಯಾಕ್ಸಲ್ಲಿ ಎಕ್ಸಂಪ್ಷನ್ ಕೊಟ್ಟರೂ ಸಹ ಇವತ್ತು ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ, ಕಾರ್ಪೊರೇಟ್ ಲೀಡರ್ಸ್ಗಳು ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನಮ್ಮ ಸರ್ಕಾರಕ್ಕೆ ಒಂದು ಚಾಲೆಂಜ್ ಮಾಡಿದೆ. ಫೈನಾನ್ಸ್ ಮಿನಿಸ್ಟ್ರಿ ಅವರು ಹೇಳೋ ಪ್ರಕಾರ ಕಾರ್ಪೊರೇಟ್ ಲೀಡರ್ಸ್ಗಳು ಇನ್ವೆಸ್ಟ್ ಮಾಡಬೇಕು. ಇವಾಗ ನಾವು ರಾಮಾಯಣದಲ್ಲಿ ಹನುಮಾನ್ ಹೇಗೆ ರಾಮನ್ಗೆ ಹೆಲ್ಪ್ ಮಾಡ್ತಾನಲ್ಲ, ಆ ರೀತಿಯಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟು ಇವತ್ತು ಸಹಾಯ ಆಗುತ್ತೆ ಅಥವಾ ಸ್ಟ್ರೆಂತನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಪ್ರೈವೇಟ್ ಸೆಕ್ಟರ್ ಇರ್ಬೋದು ಅಥವಾ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈ ಎಲ್ಲ ಲೀಡರ್ಸ್ಗಳು ಪ್ರಾಫಿಟ್ನ ಆಧಾರದ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಸ್ವತಂತ್ರದ ನಂತರ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ರೇಟಿಂದ ನಮ್ಮ ದೇಶದಲ್ಲಿರುವಂತಹ ಗ್ರೋತ್ ಹೇಗೆ ಚೇಂಜ್ ಆಗಿದೆ, 1950s ಬದಲಾವಣೆ ಆಗಿರುವಂಥದ್ದು, ಹಾಗೂ 1970 ಮತ್ತು 2000ನ ಒಂದು ಸಂದರ್ಭದಲ್ಲಿ, ಈ ಎಲ್ಲ ಸಂದರ್ಭದಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಸಹಕಾರಿಯಾಗಿದೆ. ಗ್ರೋತು ಎಕ್ಸೆಲರೇಟ್ ಆಗಿದೆ, ಗ್ರೋತ್ ಎನ್ಹ್ಯಾನ್ಸ್ ಆಗಿದೆ.
ಸೊ ಇವಾಗಲೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇಂಪಾರ್ಟೆಂಟು. ಸರ್ಕಾರ ಎಕ್ಸ್ಪೆಂಡಿಚರ್ ಮಾಡಿದರೆ ಆಟೋಮೆಟಿಕಲಿ ಇವತ್ತು ಪ್ರೈವೇಟ್ ಸೆಕ್ಟರು ಸಹ ಎಚ್ಚೆತ್ಕೊಳ್ಳುತ್ತೆ. ಪ್ರೈವೇಟ್ ಸೆಕ್ಟರ್ಗೂ ಸಹ ಒಂದು ಡಿಮ್ಯಾಂಡ್ ಸಿಚುವೇಶನ್ ಕ್ರಿಯೇಟ್ ಆಗಬೇಕಾಗಿರುತ್ತೆ. ಪ್ರೈವೇಟ್ ಕಂಪನೀಸ್ಗಳು ಯಾವಾಗ ಮುಂದಾಗ್ತವೆ ಅಂತಂದರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುವಂಥ ಸಂದರ್ಭದಲ್ಲಿ. ಹಾಗಾಗಿ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡೋದು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮೀಸ್ ಅವರ ಒಂದು ಸರ್ವೇನ ಪ್ರಕಾರ ಕನ್ಸ್ಯೂಮರ್ ಸೆಂಟಿಮೆಂಟ್ ಇಂಡೆಕ್ಸ್ ಡೇಟಾ ಏನು ಹೇಳುತ್ತೆ ಅಂದರೆ, ಪ್ಯಾಂಡಮಿಕ್ಕಿನ ಮುಂಚೆ ಯಾವ ಕಂಡೀಷನಲ್ಲಿದೆ ಅದೇ ಕಂಡೀಷನಲ್ಲಿ ನಾವು ನೋಡ್ತಾ ಇದ್ವಿ. ಡಿಮ್ಯಾಂಡು ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಡಿಮ್ಯಾಂಡ್ ಏನಿದೆಯಲ್ಲ ಅದು ತುಂಬ ಲೋವರ್ ಆಗಿದೆ. ಪ್ಯಾಂಡಮಿಕ್ ಆದಮೇಲೂ ಸಹ ರಿವೈವಲ್ ಆಗ್ತಾ ಇಲ್ಲ. ಸರ್ಕಾರ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡ್ರೂ ಇವತ್ತು ರಿವೈವಲ್ ಆಗ್ತಾ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇವಾಗ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಪ್ರೈವೇಟ್ ಸೆಕ್ಟರನ್ನು ನಾವು ಯಾಕೆ ಅಷ್ಟೊಂದು ಒತ್ತು ಕೊಡಬೇಕು ಅಂತಂದರೆ, ಪ್ರೈವೇಟ್ ಸೆಕ್ಟರಿಂದ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇದರಿಂದ ಜಾಬ್ ಕ್ರಿಯೇಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಬರುತ್ತೆ, ಸೊ ಇನ್ಕಮ್ಮು ಹೆಚ್ಚಾಗುತ್ತೆ, ಇದರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ, ಎಕಾನಾಮಿಕ್ ಗ್ರೋತ್ ಆಗುತ್ತೆ, GDP ಕಾಂಟ್ರಿಬ್ಯೂಷನ್ ಆಗುತ್ತೆ, ಈ ರೀತಿಯಾದಂಥ ಕನೆಕ್ಟಿವಿಟಿ. ಹಾಗಾಗಿ ಸರ್ಕಾರ ಪ್ರೈವೇಟ್ ಇನ್ವೆಸ್ಟ್ಮೆಂಟಿನ ಮೇಲೂ ಸಹ ಫೋಕಸ್ ಮಾಡ್ತಾ ಇದೆ. ಸೊ ಇಷ್ಟು ಪಾಯಿಂಟ್ಸ್ ನಮಗೆ ಈ ಒಂದು ಆರ್ಟಿಕಲಿಂದ ಗೊತ್ತಿದ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ಸ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.